ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೈಸೂರು ಬೆಂಗಳೂರು ಹೆದ್ದಾರಿ ಮತ್ತೆ ಸುದ್ದಿಯಲ್ಲಿದೆ. ಇತ್ತೀಚೆಗೆ ಈ ರಸ್ತೆಯಲ್ಲಿ ನಡೆದ ಒಂದಷ್ಟು ಅಹಿತಕರ ಘಟನೆಗಳು ಈ ರಸ್ತೆಯ ಬಗ್ಗೆ ಜನರ ಗಮನವನ್ನು ಸೆಳೆದಿದ್ವು. ಮೊನ್ನೆ ಮದ್ದೂರು ಬಳಿಯಲ್ಲಿ ರೋಡ್ ರೇಜ್, ಮಂಡ್ಯದ ಬಳಿಯಲ್ಲಿನ ಸರ್ವಿಸ್ ರಸ್ತೆಯ ಕಿತ್ತಾಟ, ಹೀಗೆ ಒಂದಷ್ಟು ಘಟನೆಗಳ ಕಾರಣದಿಂದ ಈ ರಸ್ತೆ ಮತ್ತೆ ಸುದ್ದಿಯಾಗ್ತಾ ಇದೆ. ಇದೇ ವೇಳೆ ಈ ರಸ್ತೆಯಲ್ಲಿನ ಕೆಲವು ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ಗಳನ್ನು ಮುಚ್ಚುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಿರ್ಧಾರವನ್ನು ಸ್ಥಳೀಯರು ವಿರೋಧಿಸ್ತಾ ಇದ್ದಾರೆ. ಹಾಗಾದರೆ ಏನಿದು ವಿರೋಧದ ಕತೆ? ಈ ರಸ್ತೆ ಉದ್ಘಾಟನೆ ಆದಾಗಿಂದಲೂ ಈವರೆಗೂ ಯಾಕೆ ಇಷ್ಟೊಂದು ಸುದ್ದಿಯಲ್ಲಿದೆ? ಇಲ್ಲಿ ಹೆದ್ದಾರಿ ಪ್ರಾಧಿಕಾರ ಎಂಟ್ರಿ ಮತ್ತು ಎಕ್ಸಿಟ್ಗಳನ್ನು ಮುಚ್ಚೋದಕ್ಕೆ ನಿರ್ಧಾರ ಮಾಡಿರೋದಾದರೂ ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಮೊನ್ನೆ ಮದ್ದೂರು ಬಳಿಯಲ್ಲಿ ಕಾರ್ ಒಂದರಲ್ಲಿ ಹೋಗ್ತಾ ಇದ್ದ ಕುಟುಂಬದ ಮೇಲೆ ಒಂದಷ್ಟು ಯುವಕರು ಹಲ್ಲೆ ಮಾಡಿದ್ರು. ಆ ವಿಡಿಯೋ ಸಾಕಷ್ಟು ಓಡಾಡಿತ್ತು. ಆ ಬಗ್ಗೆ ಪ್ರಕರಣವನ್ನ ದಾಖಲಿಸಿಕೊಂಡ ಮದ್ದೂರು ಪೊಲೀಸರು ಆರೋಪಿಗಳನ್ನ ಹಿಡಿದು ಕೇಸ್ ಹಾಕಿದ್ರು. ಆ ಬಳಿಕ ಅದೊಂದು ಅಪಘಾತದ ವಿಷಯ ಆ ಮಟ್ಟಿಗೆ ಹೋಗಿದೆ ಅನ್ನೋದು ಗೊತ್ತಾಯ್ತು. ಇನ್ನು ಮತ್ತೊಂದು ಪ್ರಕರಣದಲ್ಲಿ ಕುಡಿದು ಬೈಕ್ ಓಡಿಸ್ತಾ ಇದ್ದ ಯುವಕನೊಬ್ಬ ಸರ್ಕಾರಿ ಬಸ್ಸನ್ನೇ ಅಡ್ಡಗಟ್ಟಿ ಆವಾಜ್ ಹಾಕಿದ್ದ ವಿಡಿಯೋ ಸಾಕಷ್ಟು ವೈರಲ್ ಆಯ್ತು. ಇದು ಇತ್ತೀಚೆಗೆ ಮೈಸೂರು ಬೆಂಗಳೂರು ಹೆದ್ದಾರಿ ಬಗ್ಗೆ ಹೊರಬಿದ್ದಿರುವ ಹಾಟ್ ನ್ಯೂಸ್. ಆದರೆ ಈ ರಸ್ತೆ ಶುರುವಾದಾಗಿಂದಲೂ ಇಂತಹ ಸಾಕಷ್ಟು ಸುದ್ದಿಗಳನ್ನು ನೀವು ನೋಡ್ತಲೇ ಇದ್ದೀವಿ. ಮಳೆ ಬಂದು ಆ ನೀರೆಲ್ಲ ರಸ್ತೆ ಮೇಲೆ ನಿಂತು ಸಾಕಷ್ಟು ಅನಾಹುತಗಳಿಗೆ ಕಾರಣ ಆಗಿತ್ತು. ಆ ಬಳಿಕ ರಸ್ತೆ ಓಪನ್ ಆಯಿತು. ಅಲ್ಲಿ ಅಪಘಾತಗಳು ಹೆಚ್ಚಾಗುವುದಕ್ಕೆ ಶುರುವಾದವು. ಹೀಗಾಗಿ ಈ ರಸ್ತೆಯನ್ನು ಸಾವಿನ ರಸ್ತೆ ಅಂತ ಕರೆಯಲಾಯಿತು. ಆ ಬಳಿಕ ಅವತ್ತಿಗೆ ಎಡಿಜಿಪಿ ಆಗಿದ್ದ, ಇವತ್ತು ಕಾರಾಗೃಹ ಇಲಾಖೆಯ ಡಿಜಿಪಿ ಆಗಿರುವ ಅಲೋಕ್ ಕುಮಾರ್ ರಸ್ತೆ ಸುರಕ್ಷತಾ ಇಲಾಖೆಗೆ ಎಡಿಜಿಪಿ ಆಗಿ ಬಂದರು. ಆನಂತರ ಅವರು ತೆಗೆದುಕೊಂಡ ಒಂದಷ್ಟು ಕ್ರಮಗಳು ಅಪಘಾತಗಳ ಪ್ರಮಾಣವನ್ನು ಕಡಿಮೆ ಮಾಡಿದ್ವು. ಇನ್ನು ಈ ರಸ್ತೆ ಓಪನ್ ಆದ ನಂತರ ಸಾಕಷ್ಟು ಬದುಕುಗಳನ್ನು ಕಿತ್ತುಕೊಂಡಿದ್ದು ಕೂಡ ಜನರ ಗಮನವನ್ನು ಸೆಳೀತು. ಹಾಗೆಯೇ ರಸ್ತೆಯ ಅವೈಜ್ಞಾನಿಕ ನಿರ್ಮಾಣಗಳು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ ಆದವು. ಆನಂತರ ಸರ್ವಿಸ್ ರಸ್ತೆ ನಿರ್ಮಾಣ, ಟೋಲ್ ಪ್ಲಾಜಾಗಳ ನಿರ್ಮಾಣ, ವಿಶ್ರಾಂತಿ ಪ್ರದೇಶಗಳು, ಟೋಲ್ ಕಲೆಕ್ಷನ್ ವಿಷಯ, ಹೀಗೆ ಮೈಸೂರು ಬೆಂಗಳೂರು ಹೆದ್ದಾರಿ ಸಾಕಷ್ಟು ವಿಷಯಗಳಿಂದ ಸುದ್ದಿಯಲ್ಲೇ ಇತ್ತು, ಇವತ್ತಿಗೂ ಇದೆ. ಈ ಕ್ಷಣಕ್ಕೂ ಕೂಡ ಅಲ್ಲಿನ ಟೋಲ್ ಸಂಗ್ರಹದ ಕತೆ ರಾಮನಗರ ಮತ್ತು ಬಿಡದಿ ಭಾಗದ ಜನರಲ್ಲಿ ಅಸಹನೆಯನ್ನು ಉಂಟು ಮಾಡ್ತಾ ಇದೆ. ಅದಕ್ಕೆ ಕಾರಣ ಆಗ್ತಾ ಇರೋದು 6 ಪಥದ ಹೆದ್ದಾರಿಯಲ್ಲಿ ಈಗ ಇರುವ ಒಂದಷ್ಟು ಪ್ರವೇಶ ಮತ್ತು ನಿರ್ಗಮನ ದ್ವಾರಗಳನ್ನು ನಿಧಾನವಾಗಿ ಹೆದ್ದಾರಿ ಪ್ರಾಧಿಕಾರ ಮುಚ್ತಾ ಇರೋದು. ಗೆಳೆಯರೆ, ಈ ಹೆದ್ದಾರಿಯ ಪ್ರವೇಶ ಮತ್ತು ನಿರ್ಗಮನ ದ್ವಾರಗಳನ್ನು ಮುಚ್ಚೋದಕ್ಕೆ ಹೆದ್ದಾರಿ ಪ್ರಾಧಿಕಾರ ನಿರ್ಧಾರ ಮಾಡಿರೋದು ಯಾಕೆ ಅನ್ನೋದನ್ನು ನೋಡೋಕ್ಕೂ ಮುನ್ನ ಈ ರಸ್ತೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಬಿಡ್ತೇನೆ. ಈ 6 ಪಥದ ಹೆದ್ದಾರಿಯನ್ನು ನಿರ್ಮಿಸೋದಕ್ಕೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಸರಿಸುಮಾರು 8,480 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ. ಈ ರಸ್ತೆ 118 ಕಿಲೋಮೀಟರಷ್ಟು ಉದ್ದ ಇದ್ದು ಬಿಡದಿ, ರಾಮನಗರ, ಚನ್ನಪಟ್ಟಣ, ಮಂಡ್ಯ ಹಾಗೂ ಶ್ರೀರಂಗಪಟ್ಟಣಗಳನ್ನು ಬೈಪಾಸ್ ಮಾಡಿ ಹೋಗುತ್ತೆ. ಇನ್ನು ಮದ್ದೂರಿನಲ್ಲಿ ಫ್ಲೈಓವರ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಅಲ್ಲದೆ ಮೈಸೂರು ಬೆಂಗಳೂರು ನಡುವಿನ ಓಡಾಟದ ಸಮಯವನ್ನ 3 ಗಂಟೆಯಿಂದ 1.5 ಗಂಟೆಗೆ ಇಳಿಸಿದ ಕೀರ್ತಿ ಈ ರಸ್ತೆಗೆ ಸಲ್ಲುತ್ತೆ. ಎಲ್ಲವೂ ಸರಿ ಇದ್ದಾಗ ಈ ರಸ್ತೆ ಅತ್ಯದ್ಭುತ. ಆದರೆ ಇಂತಹ ರಸ್ತೆಯಲ್ಲಿ ಓಡಾಡಬೇಕು ಅಂತಂದ್ರೆ ಭರ್ಜರಿಯಾಗೆ ಟೋಲ್ ಕಟ್ಟಬೇಕು. ಒಂದು ಕಾರು ಬೆಂಗಳೂರಿನಿಂದ ಮೈಸೂರಿಗೆ ಹೋಗಬೇಕು ಅಂತ ಅಂದ್ರೆ ಕಡಿಮೆ ಅಂದ್ರೂ 345 ರೂಪಾಯಿಯಷ್ಟು ಟೋಲನ್ನು ಕಟ್ಟಬೇಕಿತ್ತು. ಈಗ ಇದು ಇನ್ನೂ ಹೆಚ್ಚಾಗಿದೆಯೇನೋ. ಅಂದ್ರೆ ಪ್ರತಿ ಕಿಲೋಮೀಟರ್ಗೆ ಸರಾಸರಿ 3 ರೂಪಾಯಿಗಳಷ್ಟು ಟೋಲನ್ನು ಈ ರಸ್ತೆಯಲ್ಲಿ ಕಟ್ಟಬೇಕು. ಇದು ವಾಹನ ಸವಾರರಿಗೆ ದುಬಾರಿ ಅನ್ನಿಸ್ತಾ ಇತ್ತು. ಒಂದು ಚಿಕ್ಕ ಡೀಸೆಲ್ ವೆಹಿಕಲ್ ಮೈಸೂರಿಗೆ ಹೋಗಿ ಬೆಂಗಳೂರಿಗೆ ಬರೋವಾಗ ಕಟ್ಟುವ ಟೋಲ್ ಹಣಕ್ಕೆ ಡೀಸೆಲ್ ಹಾಕಿಸ್ಬಿಟ್ರೆ ಒಂದು ಕಡೆಯ ಪ್ರಯಾಣವೇ ಮುಗಿದೋಗುತ್ತೆ ಅನ್ನೋ ಲೆಕ್ಕಾಚಾರ ಜನರಲ್ಲಿತ್ತು. ಹೀಗಾಗಿನೇ ಜನ ಹೆದ್ದಾರಿ ಪ್ರಾಧಿಕಾರಕ್ಕಿಂತಲೂ ಬುದ್ಧಿವಂತರಾದ್ರು. ನೀವು ಟೋಲ್ ಮಾಡ್ತೀರಾ, ನಾವು ಆ ಟೋಲನ್ನು ತಪ್ಪಿಸ್ತೀವಿ ಅಂತ ಹೇಳಿ ಬೆಂಗಳೂರಿನಿಂದ ಮೈಸೂರಿಗೆ ಹೋಗೋರು ಕಣ್ಮಣಿಕೆ ಟೋಲ್ ದಾಟಿದ ನಂತರ ಇದ್ದ ಎಂಟ್ರಿಯ ಮುಖಾಂತರ ಹೆದ್ದಾರಿಯನ್ನ ಪ್ರವೇಶ ಮಾಡ್ತಾ ಇದ್ರು. ಹಾಗೇನೆ ಮೈಸೂರಿನಿಂದ ಬರೋರು ಶ್ರೀರಂಗಪಟ್ಟಣ ಟೋಲ್ ಆದ ನಂತರ ಹೆದ್ದಾರಿಗೆ ಪ್ರವೇಶವನ್ನ ಪಡ್ಕೊಳ್ತಾ ಇದ್ರು. ಇನ್ನು ಮೈಸೂರು ಕಡೆ ಹೋಗೋರು ಗಣಂಗೂರು ಟೋಲ್ ಪ್ಲಾಜಾಕ್ಕೂ ಮುನ್ನ ಸರ್ವಿಸ್ ರಸ್ತೆಗೆ ಬಂದು ಆ ಟೋಲ್ನ ಕೂಡ ತಪ್ಪಿಸ್ತಾ ಇದ್ರು. ಅಂದ್ರೆ ಕಣ್ಮಿಣಿಕೆ ಮತ್ತು ಗಣಂಗೂರು ನಡುವಿನ ರಸ್ತೆಯಲ್ಲಿ ಈ ವಾಹನಗಳು ಫ್ರೀಯಾಗಿ ಓಡಾಡ್ತಾ ಇದ್ವು. ಹಾಗೇನೆ ಮೈಸೂರಿನಿಂದ ಬರೋರು ಶೇಷಗಿರಿ ಹಳ್ಳಿ ನಡುವಿನ ರಸ್ತೆಯಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ವು. ಇದನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಗಮನಿಸಿತು. ಅಲ್ಲಿಂದ ಶುರುವಾಗಿದೆ ಈ ಎಂಟ್ರಿ ಹಾಗೂ ಎಕ್ಸಿಟ್ ಪಾಯಿಂಟ್ಗಳನ್ನು ಮುಚ್ಚುವ ಕತೆ.
ಗೆಳೆಯರೆ, ಇಲ್ಲಿ ಹೆದ್ದಾರಿ ಪ್ರಾಧಿಕಾರ ವಾಹನ ಸವಾರರ ಚಾಕಚಕ್ಯತೆಗೆ ಬೆಚ್ಚಿಬಿದ್ದಿದೆ. ಸಹಸ್ರಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ರಸ್ತೆ ನಿರ್ಮಿಸಿದ್ದೇವೆ, ಆದ್ರೆ ಜನ ಕಣ್ಣು ತಪ್ಪಿಸಿ ಟೋಲ್ ಕಟ್ಟದೆ ಓಡಾಡ್ತಾ ಇದ್ದಾರೆ ಅನ್ನೋ ಕೊರಗು ಹೆದ್ದಾರಿ ಪ್ರಾಧಿಕಾರಕ್ಕಿತ್ತೇನೋ. ಹಾಗಾಗಿನೇ ಬಹಳ ದಿನಗಳಿಂದಲೂ ಒಂದೊಂದೇ ಎಂಟ್ರಿ ಹಾಗೂ ಎಕ್ಸಿಟ್ ಗಳನ್ನ ಹೆದ್ದಾರಿ ಪ್ರಾಧಿಕಾರ ಮುಚ್ತಾ ಬಂತು. ಶೇಷಗಿರಿಹಳ್ಳಿ ಟೋಲ್ನ ಬಳಿಯಲ್ಲಿ ಮೈಸೂರಿನ ಕಡೆಗೆ ಹೋಗುವವರಿಗೆ ಒಂದು ಎಂಟ್ರಿ ಪಾಯಿಂಟ್ ಇತ್ತು. ಕೆಂಗೇರಿಯಿಂದ ಅಲ್ಲಿವರೆಗೂ ಸರ್ವಿಸ್ ರೋಡಲ್ಲೇ ಬಂದು ಅಲ್ಲಿ ಮುಖ್ಯ ರಸ್ತೆಗೆ ಜಾಯಿನ್ ಆಗಬಹುದಿತ್ತು. ಮೊದಲಿಗೆ ಇದನ್ನ ಬ್ಲಾಕ್ ಮಾಡಲಾಯಿತು. ಅಲ್ಲಿ ಕೇವಲ ಮುಖ್ಯ ರಸ್ತೆಯಿಂದ ಸರ್ವಿಸ್ ರಸ್ತೆಗೆ ಹೋಗೋದಕ್ಕೆ ಮಾತ್ರ ಅವಕಾಶವನ್ನ ಕೊಡಲಾಯಿತು. ಇನ್ನು ಇದೇ ಕೆಲಸವನ್ನ ಶ್ರೀರಂಗಪಟ್ಟಣ ಟೋಲ್ ಆದ ನಂತರ ಕೂಡ ಮಾಡಲಾಯಿತು. ಹಾಗೇನೆ ಕೆಲ ದಿನಗಳ ಕಾಲ ಬಿಡದಿ ಬೈಪಾಸ್ ಬಳಿಯಲ್ಲಿ ಹೆದ್ದಾರಿಗೆ ಎಂಟ್ರಿ ಇತ್ತು. ಆದರೆ ಅದನ್ನು ಕೂಡ ಈಗ ನಿರ್ಬಂಧ ಮಾಡಲಾಗಿದೆ. ಈಗ ಮೈಸೂರು ಕಡೆಗೆ ಹೋಗುವವರು ಹಳೆ ರಸ್ತೆಯಲ್ಲಿ ಬಿಡದಿಯನ್ನು ದಾಟಿ ಆ ಬಳಿಕ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನ ಸೇರಬೇಕಾಗಿದೆ. ಇನ್ನು ಮೈಸೂರು ಕಡೆಯಿಂದ ಬರುವವರು ಶ್ರೀರಂಗಪಟ್ಟಣವನ್ನು ದಾಟಿ ಇನ್ನೇನು ಮಂಡ್ಯ ಸಿಗ್ತಾ ಇದೆ ಎನ್ನುವಾಗ ಇರುವಂತಹ ಎಂಟ್ರಿ ಪಾಯಿಂಟ್ ಅಲ್ಲಿ ಮುಖ್ಯ ರಸ್ತೆಗೆ ಎಂಟ್ರಿಯನ್ನ ಪಡ್ಕೊಳ್ಬಹುದು. ಹೀಗೆ ಮಾಡೋದ್ರ ಮೂಲಕ ಹೆದ್ದಾರಿ ಪ್ರಾಧಿಕಾರ ಟೋಲ್ ಕಟ್ಟದೆ ಮುಖ್ಯ ರಸ್ತೆಯನ್ನ ಬಳಸ್ತಾ ಇದ್ದವರಿಗೆ ಒಂದಷ್ಟರ ಮಟ್ಟಿಗೆ ಶಾಕ್ ಅನ್ನ ಕೊಟ್ಟಿದೆ. ಇಲ್ಲಿ ಟೋಲ್ ಕಟ್ಟದೆ ಹೋಗ್ಬೇಕು ಅಂತ ಅಂದ್ರೆ ಸಾಕಷ್ಟು ಕಿಲೋಮೀಟರ್ಗಳ ದೂರ ಸರ್ವಿಸ್ ರಸ್ತೆಯಲ್ಲಿ ಹೋಗಬೇಕು, ಆನಂತರ ಹೆದ್ದಾರಿಗೆ ಬಂದು ಜಾಯಿನ್ ಆಗಬೇಕು. ಹೀಗಾಗಿ ಇದಕ್ಕಿನ್ನ ಬೆಸ್ಟ್ ಟೋಲ್ ಕಟ್ ಹೋಗೋದೆ ಅಂತ ಸಾಕಷ್ಟು ಜನ ಮುಖ್ಯ ರಸ್ತೆಯಲ್ಲೇ ಓಡಾಡ್ತಾ ಇದ್ದಾರೆ. ಆದರೆ ಮತ್ತು ಕೆಲವರು ಎಕ್ಸಿಟ್ ಪಾಯಿಂಟ್ಗಳಲ್ಲೇ ಎಂಟ್ರಿ ತಗೊಂಡು ಅಲ್ಲಿಂದ ಮುಖ್ಯ ರಸ್ತೆಗೆ ಬರುವ ಪ್ರಯತ್ನವನ್ನ ಮಾಡ್ತಾ ಇದ್ರು. ಹೀಗಾಗಿ ಈ ಎಕ್ಸಿಟ್ ಪಾಯಿಂಟ್ಗಳ ಬಳಿ ಕೂಡ ಸೆಕ್ಯೂರಿಟಿಗಳನ್ನು ಹಾಕಿ ವಾಹನಗಳು ಮುಖ್ಯ ರಸ್ತೆಗೆ ಎಂಟ್ರಿ ಕೊಡದ ಹಾಗೆ ಕಾಯಲಾಗ್ತಾ ಇದೆ. ಇನ್ನು ಈಗ ಬಿಡದಿ ಮತ್ತು ರಾಮನಗರ ಬಳಿಯಲ್ಲಿನ ಎಂಟ್ರಿ ಮತ್ತು ಎಕ್ಸಿಟ್ ಗಳಿಗೂ ಕೂಡ ಕುತ್ತು ಬಂದಿದೆ. ಬಿಡದಿ ಹತ್ತಿರದ ದಾಸಪ್ಪನದೊಡ್ಡಿ ಬಳಿಯಲ್ಲಿ ಮೈಸೂರು ಬೆಂಗಳೂರು ಮಾರ್ಗದಲ್ಲಿ ಎಂಟ್ರಿ ಹಾಗೂ ಎಕ್ಸಿಟ್ ಎರಡೂ ಕೂಡ ಇದ್ವು. ಬಟ್ ಈಗ ಅಲ್ಲಿ ಎಕ್ಸಿಟ್ ಅನ್ನ ತೆಗೆಯಲಾಗಿದೆ, ಕೇವಲ ಎಂಟ್ರಿಯನ್ನ ಮಾತ್ರ ಕೊಡಲಾಗಿದೆ. ಸೊ ಬಿಡದಿಗೆ ಬರುವವರು ರಾಮನಗರದ ಬಳಿಯಲ್ಲೇ ಸರ್ವಿಸ್ ರಸ್ತೆಗೆ ಬರಬೇಕಾದ ಅನಿವಾರ್ಯತೆಯನ್ನು ಸೃಷ್ಟಿಸಲಾಗಿದೆ. ಹಾಗೇನೆ ಇದೇ ರೀತಿ ರಾಮನಗರದ ಬಳಿಯಲ್ಲೂ ಕೂಡ ಮಾಡೋದಕ್ಕೆ ಹೆದ್ದಾರಿ ಪ್ರಾಧಿಕಾರ ಮುಂದಾಗ್ತಾ ಇದೆ. ಹಾಗೇನಾದ್ರೂ ಸಂಗನ ಬಸವನದೊಡ್ಡಿಯ ಬಳಿಯಲ್ಲಿ ಎಕ್ಸಿಟ್ ಅನ್ನ ಮುಚ್ಚಿದ್ದೇ ಆದಲ್ಲಿ ಮೈಸೂರಿನಿಂದ ಬಿಡದಿ ಕಡೆಗೆ ಬರುವವರು ಚನ್ನಪಟ್ಟಣ ಎಕ್ಸಿಟ್ ನಲ್ಲೇ ಸರ್ವಿಸ್ ರಸ್ತೆಗೆ ಬಂದು ಹಳೆ ರಸ್ತೆಯ ಮೂಲಕ ಚನ್ನಪಟ್ಟಣ ರಾಮನಗರವನ್ನು ದಾಟಿ ಸರ್ವಿಸ್ ರಸ್ತೆಯ ಮೂಲಕವೇ ಬಿಡದಿಯನ್ನು ತಲುಪಬೇಕಾಗುತ್ತೆ. ಇದು ವಾಹನ ಸವಾರರಿಗೆ ಕಿರಿಕಿರಿ ಉಂಟು ಮಾಡುವಂತಹ ಕೆಲಸ. ಹೀಗಾಗಿ ಸರ್ವಿಸ್ ರಸ್ತೆಯನ್ನು ಬಳಸೋರು ಕೂಡ ಟೋಲ್ ಕಟ್ಟಿ ಹೆದ್ದಾರಿಯಲ್ಲೇ ಬರ್ತಾರೆ ಅನ್ನೋದು ಹೆದ್ದಾರಿ ಪ್ರಾಧಿಕಾರದ ಅಭಿಪ್ರಾಯದಂತಿದೆ. ಇಲ್ಲಿ ಹೆದ್ದಾರಿ ಪ್ರಾಧಿಕಾರಕ್ಕೇನೋ ಹಣ ಬರುತ್ತೆ, ಓಕೆ, ಆದರೆ ರಾಮನಗರ, ಚನ್ನಪಟ್ಟಣ, ಬಿಡದಿ ಬಳಿಯಲ್ಲಿನ ಜನರ ಕಥೆ ಏನಾಗಬೇಕು? ಅವರು ಸಂಪೂರ್ಣವಾಗಿ ಸರ್ವಿಸ್ ರಸ್ತೆಯನ್ನೇ ಅವಲಂಬಿಸಬೇಕಾಗುತ್ತೆ. ಹೀಗಾಗಿನೇ ಅಲ್ಲಿನ ಸಾಕಷ್ಟು ಸವಾರರು ಹಾಗೂ ಜನರು ಹೆದ್ದಾರಿ ಪ್ರಾಧಿಕಾರದ ಈ ನಿಲುವಿಗೆ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇರೋದು. ಹಾಗೆ ನೋಡಿದ್ರೆ ಈ ಎಲ್ಲಾ ಸಮಸ್ಯೆಗಳಿಗೆ ಈಗಾಗಲೇ ಪರಿಹಾರವನ್ನ ಹುಡುಕಬೇಕಾಗಿದ್ದ ಹೆದ್ದಾರಿ ಪ್ರಾಧಿಕಾರ ಇನ್ನೂ ಕೂಡ ಕಣ್ಮುಚ್ಕೊಂಡು ಕುಳಿತಿದೆ. 2025ರಲ್ಲೇ ಹೆದ್ದಾರಿ ಪ್ರಾಧಿಕಾರಕ್ಕೆ ಅಗತ್ಯ ಇರುವ ಕಡೆಯಲ್ಲಿ ಎಂಟ್ರಿ ಹಾಗೂ ಎಕ್ಸಿಟ್ ಗಳನ್ನ, ಟೋಲ್ ಗಳನ್ನ ನಿರ್ಮಾಣ ಮಾಡೋದಕ್ಕೆ ಹಾಗೂ ವಾಹನ ಸವಾರರು ಎಷ್ಟು ದೂರ ಕ್ರಮಿಸ್ತಾರೋ ಅಷ್ಟೇ ಟೋಲ್ ಅನ್ನ ಸಂಗ್ರಹ ಮಾಡೋದಕ್ಕೆ ಆದೇಶವನ್ನ ಕೊಡಲಾಗಿತ್ತು. ಅದಕ್ಕಾಗಿ 712 ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಮಂಜೂರು ಕೂಡ ಮಾಡಿತ್ತು. ಈ ಹಣದಲ್ಲಿ 14 ಕಡೆಗಳಲ್ಲಿ ಎಂಟ್ರಿ ಹಾಗೂ ಎಕ್ಸಿಟ್ ವ್ಯವಸ್ಥೆ, ಟೋಲ್ ಪ್ಲಾಜಾಗಳ ನಿರ್ಮಾಣ, ಬಸ್ ಶೆಲ್ಟರ್ಗಳು ಹಾಗೂ ಸರ್ವಿಸ್ ರಸ್ತೆ ಇನ್ನೂ ಕಂಪ್ಲೀಟ್ ಆಗದ ಜಾಗದಲ್ಲಿ ಆ ರಸ್ತೆಯನ್ನ ಸಂಪೂರ್ಣಗೊಳಿಸೋದಕ್ಕೆ ಈ ಹಣವನ್ನ ಬಿಡುಗಡೆ ಮಾಡಲಾಗಿತ್ತು. ಆದರೆ ಇಲ್ಲಿ ಯಾವುದೇ ಕಾಮಗಾರಿಗಳು ಕೂಡ ಇನ್ನೂ ಶುರುವಾಗಿಲ್ಲ. ಇಲ್ಲಿ ಹೆದ್ದಾರಿ ಪ್ರಾಧಿಕಾರ ತಾನು ಮಾಡಬೇಕಾದ ಕೆಲಸವನ್ನ ಪೂರ್ಣವಾಗಿ ಮಾಡದೆ ಜನರಿಗೆ ತೊಂದರೆ ಕೊಡೋದು ಎಷ್ಟು ಸರಿ ಅನ್ನೋದು ಜನರಿಂದ ಕೇಳಿ ಬರ್ತಾ ಇರುವ ಪ್ರಶ್ನೆ. ಇನ್ನು ಹೆದ್ದಾರಿ ಪ್ರಾಧಿಕಾರ ಕೆಲವು ಕಡೆಗಳಲ್ಲಿ ಸರ್ವಿಸ್ ರಸ್ತೆಯನ್ನ ಉತ್ತಮಗೊಳಿಸಬೇಕಾಗಿದೆ, ಸಾಕಷ್ಟು ಕಡೆಗಳಲ್ಲಿ ಸ್ಟ್ರೀಟ್ ಲೈಟ್ ಗಳನ್ನ ಹಾಕಬೇಕಾಗಿದೆ. ಇದೆಲ್ಲವನ್ನ ಪೂರ್ಣಗೊಳಿಸಿ ಸರ್ವಿಸ್ ರಸ್ತೆಗಳು ಕೂಡ ಸೇಫ್ ಅನ್ನೋದನ್ನ ಪ್ರೂವ್ ಮಾಡಿದ್ರೆ ಆ ಬಳಿಕ ಜನ ಸರ್ವಿಸ್ ರಸ್ತೆಯನ್ನ ಬಳಸ್ತಾರೆ. ಆದ್ರೆ ಹೆದ್ದಾರಿ ಪ್ರಾಧಿಕಾರಕ್ಕೆ ಟೋಲ್ ವಸೂಲಿಯ ಮೇಲೆ ಇರುವ ಗಮನ ಈ ವಿಷಯಗಳ ಮೇಲೆ ಇಲ್ಲ ಅನ್ನೋದು ಜನರ ಆರೋಪ. ಇನ್ನು ಮೈಸೂರು ಬೆಂಗಳೂರು ಹೆದ್ದಾರಿ ಅಥವಾ ಇನ್ಯಾವುದೇ ಹೆದ್ದಾರಿಯಲ್ಲಿ ವಾಹನವನ್ನ ಚಲಾಯಿಸುವಾಗ ಸ್ವಲ್ಪ ಎಚ್ಚರಿಕೆ ಅಗತ್ಯ. ರಸ್ತೆ ಅಂದ ಮೇಲೆ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು ಆಗ್ತಾ ಇರುತ್ತವೆ, ಅದನ್ನ ಬಗೆಹರಿಸಿಕೊಂಡು ಬರಬೇಕು. ಒಂದು ವೇಳೆ ಸಮಸ್ಯೆಗಳು ಹೆಚ್ಚಾದ್ರೆ ಪೊಲೀಸರ ಸಹಾಯವನ್ನ ಅಥವಾ ಹೆದ್ದಾರಿ ಗಸ್ತಿನ ಸಹಾಯವನ್ನ ಪಡ್ಕೊಳ್ಬೇಕು. ಅದನ್ನ ಬಿಟ್ಟು ತುಂಬಾ ಜನ ಇದ್ದಂತ ಸಂದರ್ಭದಲ್ಲಿ ಗಲಾಟೆಗಳನ್ನ ಮಾಡ್ಕೊಳ್ಳೋದು ಸರಿಯಲ್ಲ. ಇನ್ನು ಕೋಪದಲ್ಲಿ ಯಾರದ್ದೋ ಮೇಲೆ ಹಲ್ಲೆ ಮಾಡೋದಕ್ಕೂ ಮುನ್ನ ನಿಮ್ಮ ಬದುಕುಗಳ ಬಗ್ಗೆ ಕೂಡ ನೀವು ಯೋಚಿಸಬೇಕು. ಒಮ್ಮೆ ಕೇಸು ಬಿದ್ರೆ ಆ ಬಳಿಕ ಸ್ಟೇಷನ್ನು, ಕೋರ್ಟು ಅಂತ ಓಡಾಡುತ್ತಲೇ ಇರಬೇಕಾಗತ್ತೆ. ಸೊ ರಸ್ತೆಗಳಲ್ಲಿ ಸುಮ್ಮನೆ ಸಣ್ಣ ಸಣ್ಣ ಕಾರಣಗಳಿಗೆ ಕಿತ್ತಾಡೋದು, ಜಗಳ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ಈಗ ನಡೆದಿರುವ ಎಲ್ಲಾ ಪ್ರಕರಣಗಳಲ್ಲೂ ಕೂಡ ಕೇಸ್ ಆಗಿವೆ. ಹೀಗಾಗಿ ಸಣ್ಣ ಪುಟ್ಟ ಅಪಘಾತಗಳು ಅಥವಾ ವ್ಯತ್ಯಾಸಗಳು ಆದಂತ ಸಂದರ್ಭದಲ್ಲಿ ಕೂಡ ಸವಾರರು ತಾಳ್ಮೆ ವಹಿಸಿ ಕಾನೂನಿನ ಸಹಾಯ ಪಡ್ಕೊಳ್ಳಿ. ಇದರಿಂದ ಎಲ್ಲರಿಗೂ ಒಳ್ಳೆಯದು ಅಲ್ವಾ?
ಇದು ಗೆಳೆಯರೆ ಮೈಸೂರು ಬೆಂಗಳೂರು ಹೆದ್ದಾರಿ ಮತ್ತೆ ಸುದ್ದಿ ಆಗ್ತಾ ಇರೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.